ಎರಡನೇ ಭಾಗಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಮತ್ತೆ ಇವರಿಗೆ ಬಾಯ್ ಬಾಯ್ ಹೇಳ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಾವು ಗುಜರಾತ್ ಕಡೆ. ಫೈನಲಿ ಬಿಜಾಪುರ ಸೋಲಾಪುರ ಬೈಪಾಸ್ ಕಡೆ ಬಂದ್ವಿ. ಇದೇ ನೋಡ್ರಿ ನಮ್ಮ ಬಿಜಾಪುರ ಬೈಪಾಸ್. ಮೊನ್ನೆ ನಾವು ಇಲ್ಲೇ ಮಿನಿ ಬ್ಲಾಗ್ ಮಾಡಿದ್ವಿ ರೀ, ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ವಿ, ಬಟ್ ಅದು ಡಿಲೀಟ್ ಮಾಡಿವ್ರಿ. ಇದೇ ನೋಡ್ರಿ ನಮ್ಮ ಬುತ್ನಾಳ್ ಕೆರಿ, ಬಿಜಾಪುರ ನಿಯರೆಸ್ಟ್ ಬರ್ತದ್ರಿ, ಒಂದ್ 5 ಕಿಲೋಮೀಟರ್ ಆದ್ರಿ ಬಿಜಾಪುರದಿಂದ. ಫೈನಲಿ ನಾವು ಅರಕೇರಿ ಊರಾಗ ರೀಚ್ ಆದ್ವಿ. ನಮ್ ಗಾಡಿನ ಡೀಸೆಲ್ ಇಲ್ಲೇ ಹಾಕ್ಸ್ಬೇಕಾಗಿತ್ತು. ಸೊ ಅದರಿಂದ ನಾವು ಅರಕೇರಿ ಊರಾಗ ಗಾಡಿನ ತಂದು ನಿಲ್ಸಿದ್ವಿ. ಬಟ್ಟಿಗಂತ ನೀರ್ ತುಂಬ್ಕೊಳಕತ್ತಿದ್ವಿ, ಅಂದ್ರ ಕುಡಿಯಾಕ ನೀರ್ ಇರಲ್ಲ ಗುಜರಾತ್ ಸೈಡ್. ಸೊ ಅದರಿಂದ ಗುಜರಾತ್ ಸೈಡ್ ನೀರ್ ಇರ್ತದ, ಬಟ್ ಅದು ತುಂಬಾ ಕಹಿ ಆಗಿರುತ್ತೆ. ಸೊ ಅದರಿಂದ ನಾವು ಕುಡಿಯಾಕ ನೀರ್ನ ತಗೊಂಡಿದ್ವಿ. ನಮ್ಮ ಪ್ರಿನ್ಸಸ್ ಇಲ್ಲೇ ನಿಂತಲ್ರಿ, ಹೆಂಗ ಕಾಣಿಸ್ತದ ಇವು ನೋಡ್ರಿ. ನಮ್ಮ ಇನ್ನೊಂದು ಅಂಕಲ್ ಗಾಡಿಗೆ ಆಯಿಲ್ ನ ಹಾಕಬೇಕಾಗಿತ್ತು. ಸೊ ಅದರಿಂದ ನಮ್ಮ ಅಂಕಲ್ ಆಯಿಲ್ ಹಾಕಿದ್ರು ಆ ಗಾಡಿಗ. ಇಲ್ಲೇ ನಾವು ಗಾಡಿನ ಆಯಿಲ್ ಹಾಕಿದ್ವಿ, ಮತ್ ನೀರ್ನ ಇಲ್ಲೇ ತುಂಬಿಸ್ಕೊಂಡಿವಿ. ಬಟ್ ಈ ಊರ ಹೆಸರು ಬರಲಾಗ್ಯದ. ಸೊ ಇನ್ನೊಂದು ಬ್ಲಾಗ್ ಅಲ್ಲಿ ಹೇಳ್ತೀನಿ, ಬಟ್ ಇವಾಗ ಅಡ್ಜಸ್ಟ್ ಮಾಡ್ಕೊಡ್ರಿ. ಮುಂದೆ RTO ಚೆಕ್ ಪೋಸ್ಟ್ ನೋಡ್ರಿ, ಇಲ್ಲಿ ನಮ್ಮ ಗಾಡಿನ ಸ್ಟಾಪ್ ಮಾಡಿದ್ರು. ಸೊ ಸರ್ತಿ ವ್ಯೂ ನೋಡ್ರಿ, ಅಂಡ್ ನಮ್ ಗಾಡಿನೂ ಹಂಗ ಹೊಂಟದ್ ನೋಡ್ರಿ ವ್ಯೂ ಜೊತೆ. ರೈಟ್ ಸೈಡ್ ಹೋದ್ರ ಪಂಡ್ರಾಪುರ್ ಹೋಗ್ತದ, ಈ ಗಾಡಿ ಲೆಫ್ಟ್ ಸೈಡ್ ಹೋದ್ರ ಟೆಂಬೂರ್ನಿ ಹೋಗ್ತದ. ಇದೇ ನೋಡ್ರಿ ಬೈಪಾಸ್. ಸೊ ಯಾರಿಗಾದ್ರೂ ರೂಟ್ ಗೊತ್ತಾಗಿಲ್ಲ ಅಂದ್ರೆ ಇದು ನೋಡ್ಕೊಂಡು ಹೋಗ್ಬೋದು ನೀವು. ಇಲ್ಲಿ ಟೆಂಬೂರ್ನಿ ಊರಾಗ ಬಂದ ನಾವು ಚಾ ಕುಡಿದ್ವಿ. ಅಲ್ಲಿ ನಮ್ಮ ಪ್ರಿನ್ಸಸ್ ನ ಊಟಕ್ಕಂತ ನಿಲ್ಸಿದ್ವಿ, ಬಟ್ ಆಕಿ ಊಟ ಹಾಕಲ್ಲ, ನಾವು ಊಟ ಮಾಡ್ತೀವಿ. ಆಕಿಗ ಫುಲ್ ಹೊಟ್ಟೆ ತುಂಬಾ ಊಟ ಹಾಕಿದ್ವಿ ಮಧ್ಯಾಹ್ನ. ನಮ್ದು ಕುಚಿಕು ಹೆಂಗದ ನೋಡ್ರಿ, ನಮ್ಮ ದೋಸ್ತಿ ಹಂಗ ಅನಿಸ್ತದ ಕಮೆಂಟ್ ಮಾಡ್ರಿ. ಊಟ ಮಾಡುವಂತ ಹೋಟೆಲ್ ಇದೆ ನೋಡ್ರಿ, ಸಿಂಪಲ್ ಆಗಿದೆ ಬಟ್ ಬೆಸ್ಟ್ ಆಗಿದೆ. ನಮ್ಮ ಅಣ್ಣ ಅಂತೂ ರೊಟ್ಟಿ ತಗೊಂಡ ಅರ್ಧ ಜಡಾಕತ್ತ, ಕಣ್ಣಾಗ ನೀರು ಬಂದ್ರು ಸ್ಟಾಪ್ ಮಾಡಲಾಗ್ಯಂದ್ರಿ. ನಮ್ಮ ಅಂಕಲ್ ಸಜ್ಜಿ ರೊಟ್ಟಿ ತಗೊಂಡ ಜಡಾಕತ್ತಾರ್ರಿ. ನಾವು ಮಟನ್ ತಿನ್ನಲ್ಲ, ಸೊ ಅದರಿಂದ ನಾವು ಚಿಕನ್ ತಗೊಂಡಿದ್ವಿ, ಚಿಕನ್ ಅಂಡ್ ರೋಟಿ. ನಮ್ದು ಸಿಂಪಲ್ ಆಗಿ ಊಟ, ಅಂಡ್ ನಮ್ಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಪಾಪ ಅದು ಮರಿಗಳು ಇರ್ತಾವ್ರಿ. ಇಲ್ಲಿ ನಮ್ಮ ಅಣ್ಣನ್ ಕಣ್ಣಾಗ ನೀರು ಬರಾಕತ್ತೈದ್ರಿ, ನನಗಂದ್ರು ನೋಡಕ್ ಆಗಲ್ಲ ಆಗ್ಯದ್ರಿ. ಸೊ ಅದರಿಂದ ನಾನು ಹೊರಗೆ ಎದ್ದು ಹೋದೆ. ನೋಡ್ರಿ ಹೋಟೆಲ್ ಮರಾಠ ದರ್ಬಾರ್ ಅಂತ. ಯಾರಾದ್ರೂ ಟ್ರಕ್ ಡ್ರೈವರ್ಸ್ ಇದ್ರ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬಹುದು. ಬೆಸ್ಟ್ ಊಟ ಕೊಡ್ತಾರೆ ಅಂಡ್ ಬೆಸ್ಟ್ ರೇಟ್ ಆದ್ರಿ. ಹೈ ಕ್ವಾಲಿಟಿನೂ ರೇಟ್ ಇಲ್ಲ, ಸೊ ಅಷ್ಟೇ ಮೀಡಿಯಂ ಆಗಿದ್ದಾರೆ. ಡ್ರೈವರ್ಗಳಿಗೆ ಇದು ಬೆಸ್ಟ್ ಹೋಟೆಲ್ ಆಗಿದೆ. ಸೊ ಫೈನಲಿ ನಮ್ ಊಟ ಆಯ್ತು. ನಾವು ಇವಾಗ ನಮ್ ಜರ್ನಿನ ಸ್ಟಾರ್ಟ್ ಮಾಡ್ಯಾವ. ನಮ್ ಬಾಸ್ ಗಾಡಿ ನಡ್ಸಾತಾರ, ಅಂದ್ರೆ ನಮ್ಮ ಡಾರ್ಲಿಂಗ್ ಹಂಗ ಒಳಗೆ ಮುಗುಳ್ನಾಗೇನು ಮಾಡ್ತಾನ್ರಿ. ಎರಡು ಗಾಡಿ ನಡುವೆ ಒಂದು TT ಮತ್ತೆ ಒಂದು ಟ್ರಕ್ ನಡುವೆ ಅಪಘಾತ ಆಗಿತ್ತು. ಸೊ ಬೇಜಾರಾಯ್ತು ನೋಡ್ಕೊಂಡು. ಎಲ್ರೂ ಇವಾಗಿನ ಮಳೆಗಾಲ ಐತ್ರಿ, ಮಳೆಗಾಲದಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ರಿ. ಇವಾಗ ಟೈಮ್ ಬಂದು 3:15. ಈ ರಾತ್ರಿಯಲ್ಲಿ ಎದ್ದು ಏನೋ ಈ ಡ್ರೈವರ್ಗಳು ಕಷ್ಟ ಅಂದ್ರೆ ಹಿಂಗೆ ಇರ್ತದ ನೋಡ್ರಿ. ಟೈಮ್ ಅನ್ನೋದೇ ಇರಲ್ಲ ಅವರಿಗೆ. 24 hours ರಾತ್ರಿ ಹಗಲು ಅನ್ನೋದೇ ಮಾಡುವುದೇ ಡ್ರೈವಿಂಗ್. ಮುಂಜಾನೆ ಮಾರ್ನಿಂಗ್ 6 ಗಂಟೆಗೆ ನೋಡಿದ್ರ ಫುಲ್ ಮಳೆ ಹತ್ತಿದ್ರಿ ಹೊರಗ. ಹಂಗ ನಮ್ ಡಾರ್ಲಿಂಗ್ನು ಹಂಗ ಜಳಕ ಮಾಡಾಕತ್ತಿದ್ರ. ಸೊ ನಾವು ಜಳಕ ಮಾಡ್ಲಿ ಅಂತ ಹಂಗ ನೋಡ್ಕೊಂಡ್ ಕೂತಿದ್ರಿ. ಫುಲ್ ಮಳೆ ಬೀಳಾಕತ್ತದ್ರಿ, ಎಲ್ಲಾ ಸ್ನೋ ಅದು ಎಲ್ಲಾ ಪೂರ್ತಿ ಇದು ಆಗ್ಬಿಟ್ಟದೆ. ನಾಸಿಕ್ ಸಿಟಿ ನಾವು ಒಳಗ ಎಂಟ್ರಿ ಮಾಡಿದ್ವಿ. ಹಂಗ ನಾಸಿಕ್ ಸಿಟಿ ಒಳಗ ಪೂರ್ತಿ ಎಲ್ಲಾ ಈ ಕಡೆ ಮಹಾರಾಷ್ಟ್ರ ಸೈಡ್ ಮಳೆನೇ ಮಳೆ. ಬೈಪಾಸ್ ಒಳಗಿಂದ ನಾವು ಎಂಟ್ರಿ ಆಗುವಾಗಿದೆ ನೋಡ್ರಿ. ನಮ್ಗೆ ಫಸ್ಟ್ ಕಾಣಿಸಿದ್ ವ್ಯೂ ಹೆಂಗ್ ಕಾಣಿಸ್ತದ ನೋಡ್ರಿ, ಭಾರಿ ಆದ್ರಿ. ಈ ಕಡೆ ಸೈಡ್ ಎಲ್ಲ ಗ್ರೀನ್ ಗ್ರೀನ್ ಆದ್ರೆ. ಅಲ್ಲಿ ನಾವು ನಾಸಿಕ್ ಬಿಟ್ಟು ಹೊರಗಡೆ ಬಂದೇವ. ಫೈನಲಿ ಮೇನ್ ರೋಡಿಗೆ ಬಂದ್ವಿ. ಅಂಡ್ ಇದೇ ನೋಡ್ರಿ ಮೇನ್ ರೋಡ್. ನಮ್ ಬಾಸ್ ಕಡೆ ಒಂದ್ ಸ್ವಲ್ಪ ಕ್ಯಾಮ್ರಾ ಮಾಡಿದೆ, ನಮ್ ಬಾಸ್ ಕೂಡ ಸ್ಮೈಲ್ ಕೊಟ್ರು. ಫುಲ್ ಸ್ನೋ ನೋಡ್ರಿ ಹೊರಗ ಎಲ್ಲಾ ಹಿಂಗ ಕಾಣಿಸ್ತತಿ, ಭಾರಿ ಆದ್ರೆ ನೇಚರ್. ಸೊ ಚಿಕ್ಕಮಂಗ್ಳೂರ್ ಸೈಡ್ ಹೆಂಗಿರ್ತದ್ರಿ ಹಂಗೆ ಆದ್ರೆ ನೇಚರ್ ಫುಲ್ ಗ್ರೀನ್ ಆಗಿದೆ. ಇಲ್ಲಿ ಫೈನಲ್ ನಾವ್ ಒಂದ್ ಬೆಸ್ಟ್ ಲೊಕೇಶನ್ ಬಂದೆ. ನಮ್ಮ ಡಾರ್ಲಿಂಗ್ ನ ನಿಲ್ಸಿವ್ರಿ. ಹೆಂಗದ್ ನೋಡ್ರಿ, ಗುಡ್ಡ ಗಿಡ್ಡ ಎಲ್ಲಾ ಓಕೆ ಅದ ನೋಡ್ರಿ. ಹೊಲ್ದಾಗ ಎಲ್ಲಾ ಫುಲ್ ಚಳಿ ಅನ್ಸಾಕತ್ತದ್ರಿ. ಸೊ ಇದು ನಮ್ ಡಾರ್ಲಿಂಗು ಇಲ್ಲೇ ನಿಂತಲ್ರಿ. ಅಂಡ್ ಭಾರಿ ಲೊಕೇಶನ್ ಅಂತೂ ಈ ಮಳೆಗಾಲದಲ್ಲಿ ಫುಲ್ ಚಳಿ ಆಗಾಕತ್ತಿದ್ರಿ. ಹಂಗ ನಿಂತ್ಕೊಂಡಿವಿ ಒಂದ್ ಸ್ವಲ್ಪ ಹೊತ್ತು. ಅಂಡ್ ಮುಂಜಾನೆ ಇವಾಗ ಹೋಗ್ಬೇಕು, ಇನ್ನು ತುಂಬಾ ಜರ್ನಿ ಮುಂದಿದೆ. ಇಂಡಿಕೇಟರ್ ಒಂದ್ ಸ್ವಲ್ಪ ಮುರಿದೈತ್ರಿ. ಸೊ ಅದರಿಂದ ಹೊಸ ಇಂಡಿಕೇಟರ್ನ ಹಾಕ್ಬಿಟ್ಟಿವಿ. ಅಲ್ಲಿ 9 ಗಂಟೆಗೆ ಬ್ರಷ್ ಮಾಡಿದೆ. ಹಂಗ ಬ್ರಷ್ ಮಾಡ್ಕೊಂಡು ಒಂದ್ ಸ್ವಲ್ಪ ಚಾಗಿ ಕೊಡ್ಬೇಕಂತ ಹೋಗಿದ್ದೆ, ಬಟ್ ಚಾ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಅಲ್ಲಿ ಸ್ವೀಟ್ ತಿಂದ ಹಂಗೆ ಹೊರಗಡೆ ಬಂದ್ವಿ. ಸ್ವೀಟ್ ಅಂಗಡಿಯಾಗಂತ್ರು ಎಮ್ಮೆ ಕರ ಎಲ್ಲಾ ಫೋಟೋಗಳು ಇದ್ದವ್ರಿ. ಭಾರಿ ಅನಸ್ತ್ರಿ. ಇವ್ರು ರಾಜಸ್ಥಾನ್ ಹೋಟೆಲ್ ರೀ, ಸಾರಿ ರಾಜಸ್ಥಾನ್ ಸ್ವೀಟ್ ಮಾಡ್ರಿ. ಇದು ಭಾರಿ ಕಾಣಿಸ್ತದ ನೋಡ್ರಿ. ಒಂದ್ಸರ್ತಿ ವಿಸಿಟ್ ಮಾಡ್ರಿ ನೀವು. ಯಾರೇ ಟ್ರಕ್ ಡ್ರೈವರ್ ಈ ಸೈಡ್ ಹೋದ್ರ ವಿಸಿಟ್ ಮಾಡ್ರಿ. ಅಷ್ಟೇ ನೋಡ್ರಿ, ನಮ್ಮ ಅಂಕಲ್ ಗಾಡಿ ಮುಂದೆ ಹೊಂಟದ. ಮುಂದಿನ ಮುಖ ಅಷ್ಟು ತೋರ್ಸಾಕಾಗಿಲ್ಲ, ಬಟ್ ಹಿಂದಿನ ಮುಖ ಅಷ್ಟು ತೋರ್ಸೇನ್ರಿ. ಬಟ್ ಮುಂದಿನ ವಿಡಿಯೋದಲ್ಲಿ ನಾನು ಪಕ್ಕ ಅವ್ರ ಬಗ್ಗೆ ಒಂದು ಹಿಸ್ಟ್ರಿನ ತೋರಿಸ್ಬಿಡ್ತೀನಿ ರೀ. 1970 ಒಳಗೆ ಅವ್ರ ಡ್ರೈವಿಂಗ್ ಒಳಗೆ ಸೇರ್ಕೊಂಡ್ರತ್ತ ನೋಡ್ರಿ. ಸೊ ಅವ್ರ ಬಗ್ಗೆ ಒಂದು ನಾವು ಪರ್ಸನಲ್ ಆಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಫುಲ್ ಸ್ನೋ ನೋಡ್ರಿ, ಒಟ್ಟ ಏನು ಕಾಣಿಸಲಾಗ್ಯದ್ರ ಮುಂದಿಂದ.
ಫುಲ್ ಸ್ನೋ ಅದು. ಫೈನಲಿ ಘಾಟ್ ಕೆಳಗಡೆ ಬಂದು ನಾವು ಬಜ್ಜಿ ಮತ್ತೆ ಪಾವ್ನ ಬೆಸ್ಟ್ ಅನ್ಸ್ತದ್ರಿ. ಗರ್ಮ ಗರ್ಮ್ ಬಜ್ಜಿ ಆ್ಯಂಡ್ ಪಾವ್ ಸಿಗ್ತಾವ್ರಿ ಇಲ್ಲಿ. ಒಂದು 10 ವಡಾಪಾವ್ ತೊಗೊಂಡಿದ್ರಿ, ಬಟ್ ಅದ್ರಾಗ ನಾ ತಿನ್ನೋದೇ ಒಂದೇ ಒಂದು ವಡಾಪಾವ್ ತಿಂದೆ ರೀ. ಯಾಕಂದ್ರೆ ಇವಾಗಿನ ಮಳೆಗಾಲದಲ್ಲಿ ವಡಾಪಾವ್ ತಿನ್ಬೇಕಂದ್ರೆ ಆಗಲ್ಲ. ಸೊ ಅದರಿಂದ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ ನೀವು. ಕೊಟ್ಟು ಬೇಗ 3ನೇ ಪಾರ್ಟ್ ನಿಮ್ಮ ಹತ್ರ ಬರುತ್ತೆ. ಸೊ ಕಮಿಂಗ್ ಸೂನ್ ಆಗಿದೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮಗೆ ಈ ವಿಡಿಯೋ ಹೆಂಗೆ ಚಲೋ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗೆ ಅನ್ಸ್ತದಂತ.